ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಯಾರೆಲ್ಲ ಅಸಮಾಧಾನಿತ ಶಾಸಕರು ನಮ್ಮ ದೂರು ದುಮ್ಮಾನಗಳನ್ನ ಕೇಳಿಸ್ಕೊಳ್ತಾರೆ, ನಾವು ಹೇಳಿದ ತಕ್ಷಣ ಎಲ್ಲವೂ ಕೂಡ ಬದಲಾವಣೆ ಆಗಬಿಡುತ್ತೆ ಅಂತ ಅಂದ್ಕೊಂಡು ಹೋಗಿದ್ರು, ಅಂಥವರಿಗೆ ಸುರ್ಜೇವಾಲಾ ಶಾಕ್ ಕೊಟ್ಟಿದ್ದಾರೆ ಅಂತ ಸಭೆಯಲ್ಲಿ ಏನಾಯ್ತು, ಇನ್ಸೈಡ್ ಮಾಹಿತಿನ ಕೊಡ್ತಾ ಹೋಗೋದಾದ್ರೆ? ಶ್ರುತಿ, 3 ದಿನಗಳಿಂದಲೂ ಕೂಡ ರಾಜ್ಯಕ್ಕೆ ಆಗಮಿಸಿರುವಂತಹ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಶಾಸಕರುಗಳ ಅಹವಾಲನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಮುಂದಿನ ವಾರ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದ ಶಾಸಕರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾರೆ. ಈಗ ಈ 3 ದಿನಗಳ ಕಾಲ ಹಳೆ ಮೈಸೂರು ಭಾಗದ 8 ಜಿಲ್ಲೆಗಳ ಶಾಸಕರುಗಳ ಸಮಸ್ಯೆಗಳನ್ನ ಆಲಿಸೋದಕ್ಕೆ ಬಂದಿರುವಂತದ್ದು. ಆದ್ರೆ ಕೇವಲ ಸಚಿವರುಗಳ ವಿರುದ್ಧ ಅಷ್ಟೇ ದೂರು ಕೊಡೋದಕ್ಕೆ ಹೋಗಿದ್ದಂತಹ ಶಾಸಕರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಸುರ್ಜೇವಾಲಾ ಅವರು ನೇರ ಕೇಳಿರುವಂತಹ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಯಾರೆಲ್ಲ ಶಾಸಕರು ಸಚಿವರುಗಳ ವಿರುದ್ಧ ದೂರು ಕೊಡಕ್ ಹೋಗಿದ್ರು ಅವರ ಅಭಿಪ್ರಾಯಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಆದ್ರೆ ನಿಮ್ಮ ಪ್ರೋಗ್ರೆಸ್ ಕಾರ್ಡ್ ಯಾವ ರೀತಿ ಆಗಿದೆ, 2 ವರ್ಷದಲ್ಲಿ ನೀವು ಏನೆಲ್ಲ ಕೆಲಸಗಳನ್ನ ಮಾಡಿದ್ರಿ, ಗ್ಯಾರಂಟಿಗಳನ್ನ ಎಷ್ಟು ಮಟ್ಟಿಗೆ ಜನರಿಗೆ ತಲುಪಿಸಿದ್ರಿ ಅನ್ನುವಂತಹ ಒಂದು ರಿಪೋರ್ಟ್ ಕಾರ್ಡ್ ಅನ್ನ, ಅವರ ಕ್ಷೇತ್ರದ ಬಗ್ಗೆ ಅವರ ರಿಪೋರ್ಟ್ ಕಾರ್ಡ್ ಅನ್ನು ಕೂಡ ಕೇಳಿರುವಂತಹ ಒಂದು ಕೆಲಸ ಆಗಿರುವಂತದ್ದು. ಕೇವಲ ನಾಯಕರುಗಳ ಹಿಂದೆ ಇದೀವಿ, ಮುಖ್ಯಮಂತ್ರಿಗಳು ನಮ್ಮ ಬೆಂಬಲಕ್ಕಿದ್ದಾರೆ, ಉಪಮುಖ್ಯಮಂತ್ರಿಗಳು ನಮ್ಮ ಬೆಂಬಲಕ್ಕಿದ್ದಾರೆ ಅನ್ನುವಂಥದ್ದನ್ನ ಇಟ್ಕೊಂಡು ನೀವು ಮುಂದಿನ ದಿನಗಳಲ್ಲಿ ಟಿಕೆಟ್ ಕೇಳಿದ್ದೆ ಆದ್ರೆ ಅಷ್ಟು ಸುಲಭವಾಗಿ ನಿಮಗೆ ಟಿಕೆಟ್ ಸಿಗೋದಿಲ್ಲ. ಹಾಲಿ ಶಾಸಕರಾದರೂ ಕೂಡ ಕ್ಷೇತ್ರದ ಜನರ ಆಕ್ರೋಶ ನಿಮ್ಮ ಮೇಲೆ ಇದ್ರೆ ಯಾವುದೇ ಕಾರಣಕ್ಕೂ 2028ರ ವಿಧಾನಸಭಾ ಚುನಾವಣೆಯ ಟಿಕೆಟ್ ಸಿಗೋದಿಲ್ಲ ಅನ್ನುವಂತಹ ಒಂದು ಸ್ಪಷ್ಟವಾದಂತಹ ಒಂದು ಮಾತುಗಳನ್ನ ಶಾಸಕರಿಗೆ ಹೇಳ್ಕಳಿಸಿರುವಂತದ್ದು. ನೀವು ಸಚಿವರುಗಳ ಯಾವ ಸಚಿವರುಗಳು ಕೆಲಸ ಮಾಡ್ತಿಲ್ವೋ ಅಂತವರ ಬಗ್ಗೆ ನಮಗೆ ಮಾಹಿತಿ ಕೊಡಿ, ಅಂತವರ ಬಗ್ಗೆ ದೂರುಗಳನ್ನ ಹೇಳಿ. ಆದ್ರೆ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಯಾವ ರೀತಿಯಾಗಿ ಕೆಲಸ ಮಾಡಿದಿರಾ, ಯಾವ ಇಲಾಖೆಯಲ್ಲಿ ಎಷ್ಟು ಅನುದಾನವನ್ನು ತೆಗೆದುಕೊಂಡೋಗಿ ಏನು ಕೆಲಸ ಮಾಡಿದ್ರಿ, ಇದರ ಬಗ್ಗೆ ಡೀಟೇಲ್ ರಿಪೋರ್ಟ್ ಅನ್ನ ಕೊಡಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟು ಕೇವಲ ಒಂದಿಬ್ಬರು ಶಾಸಕರಿಗೆ ಅಷ್ಟೇ ಅಲ್ಲ, ನಿನ್ನೆ 21 ಜನ ಶಾಸಕರನ್ನ ಅಭಿಪ್ರಾಯವನ್ನ ಕೇಳಿರುವಂತದ್ದು, ಮೊನ್ನೆ 7 ಜನ ಶಾಸಕರ ಅಭಿಪ್ರಾಯವನ್ನ ಕೇಳಿರುವಂತದ್ದು. ಇಲ್ಲಿವರೆಗೂ ಒಟ್ಟಾರೆ 28 ಶಾಸಕರ ಅಭಿಪ್ರಾಯವನ್ನ ಕೇಳಿರುವಂತಹ ಸುರ್ಜೇವಾಲಾ ಅವರು ಬಹುತೇಕ ಎಲ್ಲಾ ಶಾಸಕರ ಬಳಿಯೂ ಕೂಡ ಇದೇ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ. ಮೊದಲನೇದಾಗಿ ನಿಮ್ಮ ಕ್ಷೇತ್ರಗಳಲ್ಲಿ ಏನೆಲ್ಲ ಕೆಲಸ ಮಾಡಿದ್ರೆ, ಗ್ಯಾರಂಟಿಗಳ ಬಗ್ಗೆ ಜನ ಏನ್ ಹೇಳ್ತಾರೆ, ಯಾವ ಗ್ಯಾರಂಟಿಗಳು ಯಶಸ್ವಿಯಾಗಿ ನಿಮ್ಮ ಕ್ಷೇತ್ರದಲ್ಲಿ ಅನುಷ್ಠಾನ ಆಗಿದೆಯಾ, ಇದರಲ್ಲಿ ನಿಮ್ಮ ಪಾತ್ರ ಎಷ್ಟು, ಗ್ಯಾರಂಟಿಗಳ ಈ ಜೊತೆಗೆ ಬೇರೆ ಏನೆಲ್ಲ ಕೆಲಸಗಳನ್ನ ನೀವು ಮಾಡಿದ್ರಿ, ಯಾವ್ಯಾವ ಇಲಾಖೆಯಿಂದ ಎಷ್ಟು ಅನುದಾನವನ್ನು ತೆಗೆದುಕೊಂಡು ಹೋಗಿದ್ರಿ, ಯಾವ ಇಲಾಖೆಯಲ್ಲಿ ನಿಮಗೆ ಅನುದಾನದ ಕೊರತೆ ಆಗಿದೆ, ಇಷ್ಟು ಪ್ರಶ್ನೆಗಳನ್ನ ಬಹಳಷ್ಟು ಗಂಭೀರವಾಗಿ ಸುರ್ಜೇವಾಲಾ ಅವರು ಶಾಸಕರಿಗೆ ಕೇಳಿರುವಂತದ್ದು. ಹೀಗಾಗಿ ಕೆಲ ಶಾಸಕರು ಕೇವಲ ಸಚಿವರುಗಳ ವಿರುದ್ಧ ನಾವು ದೂರ ಹೇಳಬೇಕು ಅಂತ ಹೋಗಿದ್ದಂತಹ ಶಾಸಕರಿಗೆ ಒಂದಷ್ಟು ಆ ಕ್ಷಣದಲ್ಲಿ ಶಾಕ್ ಆಗಿರುವಂತದ್ದು ಕೂಡ ನಿಜ. ಇದನ್ನ ಮಾಧ್ಯಮಗಳ ಮುಂದೆನೂ ಕೂಡ ಬಂದು ಹೇಳಿದ್ರು. ಕೋಲಾರ ಶಾಸಕರಾದಂತಹ ಕೊತ್ನೂರು ಮಂಜು ಅವರು, ನಾವು ಏನೋ ಹೇಳಕ್ ಬಂದ್ವಿ, ಆದ್ರೆ ಇಲ್ಲಿ ನಮ್ಮನ್ನೇ ಅವರು ಒಂದ್ ರೀತಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋ ರೀತಿ ಮಾಡಿದ್ರು ಸುರ್ಜೇವಾಲಾ ಅವರು. ಅವರ ಪ್ರಶ್ನೆಗಳಿಗೆ ನಾವೇ ಉತ್ತರ ಕೊಡ್ಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತು. ನಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಮಾಡಿದಿನೋ ಅದನ್ನೆಲ್ಲ ಹೇಳಬೇಕಾಗಿರುವಂತ ಒಂದು ಪರಿಸ್ಥಿತಿ ಬಂತು. ಜೊತೆಗೆ ಬರ್ಬೇಕಾದ್ರೆ ಹೇಳಿದ್ರು, ಮುಂದಿನ ದಿನಗಳಲ್ಲಿ ಯಾವುದೇ ಕ್ಷೇತ್ರ ಆಗಿರ್ಬೋದು, ಆಯಾ ಕ್ಷೇತ್ರಗಳ ಶಾಸಕರುಗಳು ಆಯಾ ಕ್ಷೇತ್ರದ ಜನರ ಮನ್ನಣೆ ಪಡೆದ್ರೆ ಮಾತ್ರನೇ ಟಿಕೆಟ್ ಸಿಗುತ್ತೆ ಹೊರತು ಹಾಲಿ ಶಾಸಕರು ಅನ್ನೋ ಕಾರಣಕ್ಕೆ ನಿಮಗೆ ಯಾವುದೇ ಮಾನದಂಡಗಳಿಲ್ಲದೆ ಟಿಕೆಟ್ ಸಿಗುತ್ತೆ ಅಂತ ಭರವಸೆ ಇಟ್ಕೊಳ್ಬೇಡಿ ಅನ್ನುವಂತ ಒಂದು ಮಾತುಗಳನ್ನು ಕೂಡ ಹೇಳ್ಕಳಿಸಿದ್ರು ಅನ್ನುವಂಥದ್ದನ್ನ ಬಹಿರಂಗವಾಗಿ ಅವರೇ ಹೇಳಿರೋದ್ರಿಂದ ಈ ಸುದ್ದಿ ಸತ್ಯ ಅನ್ನೋದ್ರಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಕೇವಲ ಸಚಿವರನ್ನ ಅಷ್ಟೇ ಅಲ್ಲ, ಶಾಸಕರು ಕೂಡ ತಾಕೀತ್ ಮಾಡುವಂತ ಒಂದು ಕೆಲಸ ಸುರ್ಜೇವಾಲಾ ಅವರು ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ಈ ಸಭೆಯ ಹೈಲೈಟ್ಸ್ ಅಂತ ಗಮನಿಸಿದ್ರೆ ನೀವು, ಯಾರೆಲ್ಲ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ರಲ್ಲ ಅವ್ರ ಬಗ್ಗೆನೇ ಪ್ರಶ್ನೆ ಮಾಡಿ ಹೆದರಿಸಿ ಬೆದರಿಸಿ ಬಹಿರಂಗ ಹೇಳಿಕೆಗಳನ್ನ ಕೊಡೋದು ನಿಲ್ಸೋದು, ಆ ರೀತಿ ಸುರ್ಜೇವಾಲಾ ಅವರು ವಾರ್ನಿಂಗ್ ಮಾಡ್ದಂಗೆ ಕಾಣಿಸ್ತಾ ಇದೆ ಸಭೆಯಲ್ಲಿ.